ರಾಜ್ಯದಲ್ಲಿ ಸೈಬರ್ ವಂಚನೆಯ ಜಾಲ ದೊಡ್ಡ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಡಿಜಿಟಲ್ ಅರೆಸ್ಟ್ ಅನ್ನೋದು ಪೊಲೀಸರ ತನಿಖೆಯನ್ನೇ ಅರೆಸ್ಟ್ ಮಾಡ್ತಾ ಇದೆ. ಇಂದಿನ ದಿನಗಳಲ್ಲಿ ದೇಶದಲ್ಲಿ ಸೈಬರ್ ಅಪರಾಧ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿಯಂತ್ರಣಕ್ಕೆ ಹರಸಾಹಸ ಪಡುವಂತಾಗ್ತಾ ಇದೆ. ಕಳೆದ 2 ವರ್ಷಗಳಲ್ಲಿ ಡಿಜಿಟಲ್ ಅರೆಸ್ಟ್ ಹಾಗೂ ಸೈಬರ್ ವಂಚನೆಯಿಂದ ರಾಜ್ಯದಲ್ಲಿ ಅಮಾಯಕರು 2441 ಕೋಟಿ ಹಣ ಕಳೆದುಕೊಂಡಿದ್ದಾರೆ. ಪಾಪಿ ಸೈಬರ್ ವಂಚಕರು ಲಂಗು ಲಗಾಮಿಲ್ಲದೆ ಜನರನ್ನ ಯಾಮಾರಿಸಿ ದುಡ್ಡು ಮಾಡ್ತಾ ಇದ್ದಾರೆ. ಕ್ಷಣ ಮಾತ್ರದಲ್ಲಿ ಜನ ದುಡಿದು ಕೂಡಿಟ್ಟ ಹಣವನ್ನ ತಮ್ಮ ಖಾತೆಗೆ ಸೇರಿಸಿಕೊಳ್ತಾ ಇದ್ದಾರೆ. ಪೊಲೀಸರನ್ನು ಈ ಖದೀಮರು ಬಿಡ್ತಾ ಇಲ್ಲ. ಬುದ್ಧಿಜೀವಿಗಳೇ ಹೆಚ್ಚಾಗಿ ಅವರ ವಂಚನೆಯ ಜಾಲಕ್ಕೆ ಬೀಳ್ತಾ ಇರೋದು ಕೂಡ ವಿಪರ್ಯಾಸವಾಗ್ತಾ ಇದೆ. ಸೈಬರ್ ಖದೀಮರು ನೀಡುವ ಖಾಸಗಿ ಮಾಹಿತಿಗಳಿಂದ ಭಯ ಬಿದ್ದು ಅಮಾಯಕರು ತಮ್ಮ ಹಣವನ್ನ ಕಳೆದುಕೊಳ್ತಾ ಇದ್ದಾರೆ. ವಂಚನೆಯ ಜಾಲ ವಿಸ್ತಾರವಾಗ್ತಾ ಇದೆ ಹೊರತು ಕಡಿಮೆಯಾಗ್ತಾ ಇಲ್ಲ. ಆದ್ರೆ ಪ್ರಕರಣ ಭೇದಿಸುವ ಕಾರ್ಯ ಮಾತ್ರ ತೃಣಕ್ಕೆ ಸಮಾನ ಅನ್ನುವಂತಾಗಿದೆ. ಕಳೆದ 2 ವರ್ಷಗಳಲ್ಲಿ ಕೇವಲ 261.46 ಕೋಟಿ ಮೊತ್ತವನ್ನಷ್ಟೇ ಮರಳಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ರಾಜ್ಯದಲ್ಲಿ 2 ವರ್ಷಗಳಲ್ಲಿ ದಾಖಲಾದ ಪ್ರಕರಣಗಳು ಎಷ್ಟು? ಹಿಂದಿನ 2 ವರ್ಷಗಳಲ್ಲಿ ರಾಜ್ಯದಲ್ಲಿ 22,415 ಪ್ರಕರಣಗಳು ದಾಖಲಾಗಿದೆ. ಆದರೆ ಕೇವಲ 1,841 ಸೈಬರ್ ಅಪರಾಧ ಪ್ರಕರಣಗಳನ್ನ ಭೇದಿಸಲಾಗಿದೆ. ಉಳಿದ ಪ್ರಕರಣಗಳಲ್ಲಿ ಆರೋಪಿಗಳ ಸುಳಿವು ಸಿಗ್ತಾ ಇಲ್ಲ ಅನ್ನೋದು ದುರಂತವೇ ಸರಿ. ನಿಯಂತ್ರಣಕ್ಕೆ ಕ್ರಮ ಇಲ್ವಾ? ಸೈಬರ್ ಪ್ರಕರಣಗಳನ್ನ ತ್ವರಿತಗತಿಯಲ್ಲಿ ಪತ್ತೆ ಹಚ್ಚಲು ಮತ್ತು ತಡೆಯಲು ಪೊಲೀಸ್ ಇಲಾಖೆ ತನ್ನ ವ್ಯಾಪ್ತಿ ವಿಸ್ತರಿಸುತ್ತಲೇ ಸಾಗ್ತಾ ಇದೆ. ಆದರೆ ಪರಿಹಾರ ಮಾತ್ರ ಶೂನ್ಯವಾಗ್ತಾ ಇದೆ. ಡಿಜಿಟಲ್ ಅರೆಸ್ಟ್ ವಂಚನೆ ಬಗ್ಗೆ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ವಾಟ್ಸ್ಆಪ್ ಹಾಗೂ ಟ್ವಿಟರ್ಗಳ ಮೂಲಕ ಸೈಬರ್ ಜಾಗೃತಿಯ ಸಂದೇಶಗಳನ್ನು ರವಾನಿಸುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ರೂ ಜನರು ಮೋಸಕ್ಕೆ ಹೋಗೋದು ಮಾತ್ರ ತಪ್ತಾ ಇಲ್ಲ. ಸೈಬರ್ ವಂಚನೆಗೆ ಪೊಲೀಸ್ ಇಲಾಖೆ ಇನ್ನಾದ್ರೂ ಬ್ರೇಕ್ ಹಾಕಿ ಜನರ ನೆಮ್ಮದಿಗೆ ಕಾರಣವಾಗಬೇಕು ಅನ್ನೋದು ಕರ್ನಾಟಕ ನ್ಯೂಸ್ ಬೀಟ್ ಆಶಯ.